ಜಯಮತಿ ತಾಯಿ ಮದುವೆ ಮಾಡ್ತಾವ್ರೆ. ತಾಯಿಗ ಹೌದಾ? ಮಾಡ್ಲಿ ಬಿಡು. ಹೆಂಗಿರ್ಬೇಕು ಗಂಡ ಹೆಂಗಿರ್ಬೇಕು? ಚೆನ್ನಾಗಿರ್ಬೇಕು ನಿನ್ನಂಗೆ. ಮಾದಿವಳು ಚೆನ್ನಾಗಿ ಹೇಳ ಫಸ್ಟ್. ಅವಳು ಚೆನ್ನಾಗಿಲ್ವತ್ತೆ? ಯಾರು ತಾಯಿ? ತಾಯಿಗೆ ರೆಡಿ ಮಾಡು. ನಾನು ಇವಳನ್ನ ಒಪ್ಪಿದ್ದೀನಮ್ಮ. ಯಾವ ಬದುಕು ಅಷ್ಟೇ. ನಮ್ಮ ಹೆಂಗ್ ಮಾಡ್ತಾಳೆ ನೋಡು. ಇನ್ನ ಅವಳಿಗೆ ಕತೆಗಳಿಗೆ ಅವಳಿಗೆ ಚಿಕ್ಕವಳಿಗಿಲ್ಲ. ಇವಳು ಕಿಡಿನು ಈಗ 3 ಅಂತಸ್ತಿ ಮನೆ ಕಟ್ಟವಳಲ್ಲ. ಯಾರು ಹೇಳಜ್ಜಿ ಒಂಚೂರು ಇವ ಸಿಟಿ ಹುಡುಗಿರಿಗೂನು ನನ್ನ ತಂಗಿ ಬೆಳ್ದಿರೋ ರೀತಿಗೂನು ಹೇಳು. ಆ ಹುಡುಗಿರ ಹೆಂಗಿರ್ತಾರೆ, ಈ ಹುಡುಗಿರ ಹೆಂಗಾವಳಿ, ಈ ಹುಡುಗಿ ಹೆಂಗಾವಳಿ ಅಂತ ಹೇಳು ಒಂಚೂರು. ಚೆನ್ನಾಗಿಲ್ವಾ? ಏನ್ ಚೆನ್ನಾಗಳ್ಳಜ್ಜಿ ಹುಡುಗಿ ಕೂತ್ಕೊಳ್ಳಪ್ಪ. ಅವಳೊಂದಳು ಇವತ್ತಿನ ಕಾಲ ಹುಡುಗಿರು ಜೀನ್ಸ್ ಪ್ಯಾಂಟ್ ಹಾಕೊಂಡು ಟೀ ಶರ್ಟ್ ಹಾಕೊಂಡು ಹೋಗ್ಬೇಕು. ಸುಮ್ನಿರಪ್ಪ. ಬರ್ತಾನ್ಕಿದೆ ಸರಿ. ಬಡ್ತಾನ ಅಲ್ಲ ಬಡ್ತಾನ ಅಲ್ಲ, ನಾವು ಅನ್ನೋದಲ್ಲ ನೋಡಿ. ಇಂದ್ಲು ನೆಚ್ಕೊ ಹಿಂಬಿಡಿ ತೊಳ್ಕೊ ಅಂತ ನಾವ್ ಇರೋದ್ರ ಕಾಲ ಹಾಕ್ಯಂಡು ಹೋಗ್ಬೇಕು. ಒಂದ್ ಚಳ್ಳ ಇಕ್ಕೊಂಬಿಟ್ಟು ಹೊಡೋಗ್ಬಿಟ್ಟು ಇಲ್ಲಿಂದ ಹಿಂಗ್ ಅಲ್ಲಾಡ್ಸ್ಕೊಂಡು ಅದಲ್ಲ ಬದುಕಿರೋದು. ಒಂದ್ ಚಳ್ಳ ಒಂದ್ ತಗ್ಲ ಹಾಕ್ಯಂಬಿಟ್ಟು ಹೊಡೋಗೋದಲ್ಲ ಬದುಕು. ನಾಜೋಕು ಇದ್ರೆ ಅದೇ ಸಹಿ ಅನ್ನಿಸ್ಕೊಳೋದು. ನಾನು ಈ ಕೇರಿ ಒಳಗಲ್ಲ ನೋಡ್ದೆ ಈ ಅಮ್ಮನ ಒಪ್ಪದೆ. ನಾನು ಹಂಗಾರ ಕಸ್ರನ ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಹಸಿರಲ್ಲ ಬದುಕಲ್ಲ. ಬಿಡು. ಓ ಬದುಕ್ನ ಬಿದ್ರೆ ಅದಾಯ್ತು. ತಾಯಿ ಮಾಡೋದ್ರಾಗ 1 ಗಂಟೆಗೆ 2 ಗಂಟೆ ಕುಂತಾಳಲ್ಲ ಅರೆ ಹುಡ್ಗಿ ಆಳೆ ಹಂಗಿರ್ಬೇಕು. ಜಟಿ ತಿಮ್ಮಿದ್ದಂಗಿರ್ಬೇಕಾಯ್ತು. ನೀನ್ ಹೇಳು. ಉಣ್ಣು ಏನ್ ಕಮ್ಮಿ ಅಲ್ವಾ? ನೀನೇ ಹೇಳು. ಅದೇ ನೀನ್ ಹಂಗೆ ಕೂತ್ಕೊಂಡು 3 ಸತಿನ ಕೂತ್ಕೊಂಡಿದ್ರೆ ಎಮ್ಮೆ ಕೊಂಡ್ ಬಂದಂಗ ಬರೋ. ನಮ್ಮ ಅಮ್ಮನ ಏನಕ್ಕಂತಿ? ನಿಮ್ಮಮ್ಮನ ಬರ್ತಂದಾಗ ಹೇಗ್ ಬಂದವಳಲ್ಲಿ, ನಾವು ಹೇಗ್ ಬಂದಂಗೆನೆ ಹೇಗ್ ಬಂದ್. ಈಗ ಬದುಕ್ ಬಿದ್ರೆ ಅಂದ್ರೆ ಏನು ಇಲ್ಲ. ಬಿಡಪ್ಪ. ಪಾಸ್ ಆತಾಳೆ ಅಂತಿ ತಾಯಿ. ಪಾಸ್ ಆತಾಳ ಎಲ್ಲಾದ್ರೂ ಪಾಸ್ ಆತಾಳೆ. ಹಿಂಗ ಒಬ್ಬಳ ಕೈಲಿ ಹಿಂಗ ಅನ್ನಿಸ್ಕೊಳಲ್ಲ. ಯಾವ ಮುನ್ನ ನೀನಿಗೆ ಬುದ್ಧಿ ಕಲಿಸ್ತಾಳು ಕಟ್ಟೆ ಮಡ್ಲಾಕಿಂದ ಅಂತ ಅನ್ನಲ್ಲ. ಇನ್ನ ಮೆಚ್ಕೊಂತಾರೆ ಹೊರ್ತು. ಮತ್ತೆ ಇವಳು ಯಾವ್ದು ಮೆಚ್ಕೊಂತಾನೆ ಜನ ಮಾಡಿದ್ದು. ಅಲ್ಲಿ 10 ಜನ ಬಂದೋದ್ರು. ಅದ್ ಎಷ್ಟನಾಗ್ಲಿ ಏನ್ ಕಥೆನಾಗ್ಲಿ ಮನೆ ಹೆಣ್ಮಕ್ಳು ಚೆನ್ನಾಗಿರ್ಬೇಕು ಅಷ್ಟೇ. ಚೆನ್ನಾಗಿರ್ಬೇಕು ಅಷ್ಟೇ ಮೇನ್ ಬೇಕಾದ್ರೆ. ಇರೋಳೊಬ್ಳು ಹೊತ್ತಾಳಿಲ್ಲ ಇದಾಳಿಲ್ಲ. ಏನೋ ಒಳ್ಳೆ ಕಡೆ ಬಂದದೆ ನೋಡೋಣ ಅಷ್ಟೇ. ನೋಡೋಣ ಬಂದ ಎಲ್ಲ ಮುಂದೆ ನಿಂತು ಮಾಡಿ ಬಂದಿ ಸರಿನಾ? ಶಾಸ್ತ್ರ ಸಂಪ್ರದಾಯ ನೀನ್ ಇನ್ನ ಬುದ್ಧಿವಾದ ಇಲ್ಲಿ ಮಧ್ಯಾಹ್ನ ಕೂತಂತಳ ಬಂದಿ ಮೀಟಿಂಗ್ ಮಾಡ್ಕೊಂಡು ನಿನ್ನ ಹತ್ರ ಎಲ್ಲ ಹೇಳ್ಕೊಡು. ಹಂಗಲ್ಲ ಹಿಂಗಲ್ಲ ಹಿಂಗೆ ಅಂತ ಹೇಳ್ಕೊಟ್ಟಿದ್ಯಲ್ಲ. ಏನು ಇಲ್ಲ ಒಬ್ಬಳ ಕೈಲಿ ಹೇಳ್ಸ್ಕೊಂಡು ಅಷ್ಟು ಬದುಕು ಮಾಡಲ್ಲ. ಹಂಗಂತಿ ಅಷ್ಟೆಲ್ಲ ಓವರ್ ಬಿಲ್ಡಪ್ ಕೊಡ್ಬೇಡ ಅವಳಿಗೆ. ಇಲ್ಲ ಬಿಲ್ಡಪ್ ಅಲ್ಲ, ನೀನ್ ಹೇಳಕ್ಕಾಯ್ತು. ಇವತ್ತು ಹೊತ್ತಾಳಕ್ ಸೈ ಅನ್ಸ್ಕೊಂಬತ್ತದ ಹುಡುಗಿ. ನಾನೇನಂದ್ಲು ಇವತ್ತು ನೀವು ದೇವ್ರ ಕೂತಂಗ್ ಕೂತಿದ್ದೀರಾ. ನಾನ್ ಮಾರಿ ನೀನು ಅಲ್ಲ ಇರ್ಲಿ ದೇವ್ರ ಕೂತಂಗ್ ಕೂತಿದ್ದೀರಾ. ಇವತ್ತು ಒಬ್ಬಳ ಕೈಲಿ ಬೆಳ್ ಮಡ್ಸ್ಕೊಳಲ್ವಲ್ಲ. ಯಾವ ಬದುಕು ಅಷ್ಟೇ. ಒಟ್ಟು ಕತ್ತಿದ್ದಂಗೆ ಒಟ್ಟು ಒಳ್ಳು ಬೆಳೆಸ್ಕೊಂಡು ಇಲ್ಲ ತಿರುಗ್ತಾನೆ. ಕುತ್ಕ ಯಾರು ಇರೋರು ಇವತ್ತು ಯಾ ನಾಜಕ್ ಅವ್ರಿ. ನೀನ್ ನಾಜಕ್ ಕಲಿಬೇಡ ಮನೆಗುಲ್ದು. ನೀನ್ ನಾಜಕ್ ಇಲ್ದಿದ್ ಹಿಂಗೆ ತರತಲಾಗೆ ಇದು ಒಳಗ್ ನೋಡಿ ಅವಾಗ ಸೈ ಅನ್ಬೇಕು. ಅತ್ತೆ ಆಗ್ಲಿ ಮಾವೇ ಆಗ್ಲಿ ನಾವು ತಂದಿದ್ಕು ಮೆಚ್ಕೊಂಡು ಅಂತ ಅನ್ನಿಸ್ಕೊ ಅಂತ ಬದುಕು. ಅದನ್ನಾಡಿ ಬದುಕು ಮಾಡಲ್ಲ. ಚಿಕ್ಕದ್ರಿಂದ ನೋಡಿರೋದು ಒಳಗೆ ಆ ಬಟ್ಟೆ ಹಾಕೋದು, ಈ ಬಟ್ಟೆ ಹಿಂಡೋದು, ಆ ಬಟ್ಟೆ ಹಾಕೋದು. ನಮ್ ಹಂಗೆ ಹಾಲೆ ಆಯ್ಸ್ಕಣಪ್ಪ. ಚಪಾತಿ ಮಾಡಿ ಆಲೂಗಡ್ಡೆ ಪಲ್ಯ ಮಾಡಿದ್ದೆ. ನಮ್ಮ ಮೂರ್ತಿ ಅಡ್ಗೆನೆ ಮಾಡಲ್ಲ. ಇಟ್ಟು ಮಾಡಲ್ಲ, ಬರೀ ಅನ್ನ. ನೀನ್ ಬೇಕಾದ್ರೆ ಮಾಡ್ಕೊಂಡು ಹೋಗು ಅಂತಾಳೆ. ಯಾಕೆ ಇಡ್ತಿರೋ ಅದಕ್ಕೇನು? ನೀನಾದ್ರೆ ನಾನಾದ್ರೆ ಅದೊಡ್ ಕೈ ಚೆಂಡು ಕಟ್ಬಿಟ್ಟು ನಮ್ಮ ಮೂರ್ತಿ ಅಳ್ಳಾಡೋಗ್ಬೇಕು. ಒಂಚೂರು ಅನ್ನ ಉಣ್ಣಲ್ಲ, ಏನು ಉಣ್ಣಲ್ಲ. ಅಷ್ಟು ಕತ್ರ ಇನ್ನೊಂದು ಇಟ್ಕೊಡೆ ಅನ್ನಲ್ಲ. ನಮ್ಮ ಯಜಮಾನ ನಾನು ಒಂದು ಇಡ್ತಾರಲ್ಲ ಅಂದ್ರೆ ಮಂಕ್ರಿ ತತ್ತಿ ನೀರು ಇಕ್ಕಿಸ್ಕೊಂಡು ಹೋಗ್ತೀನಿ. ಪರಮಾತ್ಮನ ಮುದ್ದೆ ಕೇಳಕ್ ಹೋದ್ರ ಹಂಗನ್ನೋರು. ಮಂಕ್ರಿ ತರ್ಲಿಲ್ಲ ಇನ್ನ ಈಗ ತಗೊಂಬತ್ತೀನಿ ಇಕ್ಕಿ ಒಂದು
1 kg ಒಂದ್ ಮುದ್ದೆ. ಇಲ್ಲಪ್ಪ ನಾವು ಅಷ್ಟು ಕಟ್ತಿರ್ಲಿಲ್ಲ. ಇಷ್ಟಪ್ಪ ನಾನು ಈರ್ನಾಕ್ನಳ್ಳಿಗೂ ಹಂಗೇನೆ 20 ಆಳಿಗೆ ಮುದ್ದೆ ಒಟ್ಕೊಂಡು ಹೋಗ್ಬೇಕು ನಾನು. ಮಜ್ಜಿಗೆ ಬೋಗುಣಿ ಇಕ್ಕಿ ಕಡುವಾಡಿನ ಮೇಲೆ ಮಜ್ಜಿಗೆ ಕಡೆಗೆ ಇಕ್ಕಿ ಮಜ್ಜಿಗೆ ಕಡಿ 2 ಕೈಲು ಹಿಂಗ್ ತೆಗಿವಿನಿ. ಬೆಣ್ಣೆನ ಕೇಳಿ ಎಮ್ಮೆನ ಸಿಂಬೆಸದು ದನಗಳಿರೋ ಅಲ್ಲಿ ಆಳುಗಳು. ನಮ್ಮ ಹತ್ತು ಬಾಣ್ತಿ 1 ವರ್ಷ ಸೋಬ್ನು ಮಾಡಿ ಕಳ್ಸತಕ ಅಲ್ಲೇ ಇದ್ದೆ. ನಾನು ಮೈನೇರ್ದಿದ್ದು ಅಲ್ಲೇ ಈರ್ನಾಕ್ನಳ್ಳಿಗೆ. ತೊಳ್ಕೊಂಡ್ ಬೆಂಡ ತಿನ್ಕೊಂಡು ಇದ್ಕೊಂಡು ಬತ್ತಾವ ನೋಡಪ್ಪ. ಅದಕ್ಕೆ ನೋಡಿ ಒಳ್ಳೆ ಚೆನ್ನಾಗಿ ಹೆಂಗ್ ಗುಂಡ್ಗುಂಡಿದ್ದಿ ನೋಡಪ್ಪ ನೀರು ಬಾ ಮುದ್ದೆ ಮಾಡೋಣ ಉಳಿವಂತ ತಾಯಿ. ಬೇಡ ಕಣ್ಬಾ, ಬಾರಾಜಿರ್ರಿ. ನಾನು ಒಬ್ಬರ ಮನೆ ಗುಂಡ್ರಿಂದ ಒಬ್ಬರ ಮನೆ ಊಟಕ್ಕೂ ಹೋಗಲ್ಲ ನಾನು. ಯಾಕೆ ಹೋಗ್ಬೇಡವಾ ತಾಯಿ ಕೈಯಾಗ ತಿನ್ನುವಂತೆ ಬಾಯಲ್ಲಿ ಬಸಾರ ಉಣ್ಣೀನಿ. ಈಗ ಹೋಗಲ್ಲ ಒಬ್ಬರ ಮನೆ ಮದುವೆ ಆದ್ರು ಸೋಬ್ನಾದ್ರು ಹೋಗಿ ಉಂಟು ಹೋಗ್ರಿ ಅಂತೀನಿ. ಬಾ ನಮ್ಮ ಮನೆಗೆ ಇನ್ನೂ ಯಾರು ಉಂಡಿಲ್ಲ. ಎಂಗೇಜ್ಮೆಂಟಿಗೆಲ್ಲ ನಿಂತ್ಕೊ ಮಾಡಿ ಬಂದೆ ಮುಂದೇನ. ಬರ್ತೀನಿ ನಡೆವ. ಇಲ್ಲೇ ಪೆಂಡಲ್ ಹಾಕ್ತೀನಿ. ಒಳ್ಳೆ ಕತೆ ತಮಾಷೆ ಮಾಡಿ ಸುಮ್ಮನೆ. ಆಮೇಲೆ ಇನ್ನ ಅಷ್ಟೆಲ್ಲ ಮುಂದುವರೆದಿಲ್ಲ. ಒಟ್ನ ಪಾಸ್ ಹೋದಲ್ಲ ಎಂತಿ ಸಾಕ್ಬಿಡ ಅಷ್ಟಂಗಾರೆ. ನೀನ್ ಹೇಳ್ದಲ್ಲ ನೀನು ಹೇಳಕ್ಕಾಯ್ತು ನನಗೆ. ಹೆಂಗ್ಸಿಗ್ ಗೊತ್ತಾಗ್ತದ ಮರ್ಮ. ಹಂಗೆ ಅವಳು ಆಚೆ ಗಂಡ್ಸಿಗ್ ಗೊತ್ತಾಗಲ್ಲ. ಹೆಂಗ್ಸಿನ ಮರ್ಮ ಹೆಂಗ್ಸಿರ್ಗೆ ಗೊತ್ತಾಗೋದು. ಅದೇನ ಇಂಥವಳು ಹಿಂಗೆ ಮಾಡ್ತಾಳೆ ಅನ್ನೋದು ಕಂಡಿಡಿತೀನಿ ನಾನು. ಹಂಗೆ ಇವಳು ಆಚೆ ನಂಗೆ ಅನ್ಕೊಂಡ್ ನೋಡಿ ನೋಡ ನಡೆಯೋ ನೆಲ್ಮಂಗಲ್ದಾಗೆ ನೆಲ್ಮಂಗಲ್ದಲ್ಲಿ ಎಲ್ಬಿದ್ದೇವೆ. ನೆಲ್ಮಂಗಲ್ ಕ್ಯೂ ನಿಂತವ್ರ ಇಷ್ಟೊಂದು ನೀರು ಬಿಟ್ಟಾರ 9 ಗಂಟೆ ರಾತ್ರಿ. ನೋಡ್ ಮತ್ತೆ ಇಷ್ಟೊತ್ನ ಬಿಟ್ಟವ್ ನೀರು. ಒತ್ತುಗಳಿಗೆ ಏನೆಲ್ಲ ಕಡೆ ಅವ್ನಿಗೇನು ಗೊತ್ತಾಗಲ್ಲ. ಅವನು ಮುದ್ಲಕಂಗಿದ್ದಂಗೆ ಮುದ್ಲಕಂಗಿದ್ದಂಗೆ ಅವನು. ಏನು ಗೊತ್ತಾಗಲ್ಲ. ಅದು ಎಲ್ಲ ಮಳೆ ಕಡೆ ಟೈಮ್ ನೀರು ಬಿಟ್ಟಾವ. ನೀಟ್ ಬಿಟ್ಟವ್ ಆ ಟೈಮಿಗೆ ಬಿಡ್ಬೇಕು, ಇದಕ್ ಬಿಡ್ಬೇಕು. ಅದೇ ಬೆಳಗ್ಗೆ ಟೈಮ್ ಬಿಡಕತ್ತಿರುವ. ಅಲ್ಲ ಬೆಳಗ್ಗೆ ಹೊತ್ತು ತೊಳ್ಕೊಂಡವ್ರು ಇರ್ತಾರೆ, ಬಳ್ಕೊಂಡವ್ರು ಇರ್ತಾರೆ. ಶುಕ್ರವಾರ ವಾರ ಮಾಡೋರು ಹಬ್ಬ ಸೀಸನ್. ಪಾತ್ರೆಗಳು, ಬಟ್ಟೆ, ರಗ್ಗು ಪಗ್ಗು ಇಂಟ್ಕೊಂಡ್ ಬಿಡೋಣ. ಈಟೊತ್ತಾಗ ಬಿಡೋದು ಎಲ್ಲ ಹೊಲ್ದ ಕಡೆಗೆ ದನ ಇಟ್ಕೊಂಡಾದ್ಮೇಲೆ ಬಿಡ್ತಾನೆ ನೀರ. ಹೋತಾ ಇರ್ತದೆ ಕೆರೋದಂಗೆ ಕಿತ್ಕೊಂಡಿ. ಅಲ್ಲ ಗೊತ್ತಾರ ಗೊತ್ತಿಲ್ಲ. ಇನ್ನೊಂದು ಅವರ್ ಹೋಯ್ತು ನರಸಮ್ಮನ್ ಗಂಡ ಜಯಮಜ್ಜಿ ಗಂಡ ಎಲ್ಲ ಬರ್ತಾರ ಇಲ್ಲಿ ಡ್ಯಾನ್ಸ್ ಆಡಕ್ಕೆ. ಎಲ್ಲ ಮೇಲೆ ಕೆಳಗೆ ಬರ್ತಾರೆ. ಅವ ಬಿಟ್ಟ ನೀರ್ ಬಿಟ್ಟವ್ ನೋಡ್ ಕತೆನ ಹೆಂಗ ಅವನಿ. ಒಳ್ಳೆ ವಾಟರ್ ಮ್ಯಾನ್. ಉಂಡ್ಬಿಟ್ಟು ದರ ನಿದ್ದೆ ಹೊಡಿತದ ನೋಡ್. ನಾವ್ ನೀರ್ ಹಿಡ್ಕತೀವಿ. ಇನ್ನೇನ್ ಮಾಡ್ತೀವಿ ಸದ್ಯಕ್ಕೆ ಹಬ್ಬಗಳಲ್ಲಿ ನೀರ್ಗಳಿಲ್ಲ. 30 ಬಾಡ್ಲಿ 40 ಬಾಡ್ಲಿ ಸಿಮೆಂಟ್ ಆಡ್ ಬರೋ ವರ್ಷತಿ ಕಳ್ಸಿ ಬಿಟ್ಟು ಬಿಡಿವಿ ಚಿಲ್ಗಡ್ತಾಗೆ. ಸಾಬ್ರು ಬೆಂತೊಟ್ಟ ನಿನ್ ಗಂಡ್ಸಾಗ್ಬಿಟ್ಬೇಕಾಯ್ತು ಅಂತ. ಇಟ್ಟು ಸಾಬ್ರು ಇವಾಗ ಯಾಕೆ ಗಂಡ್ಸ್ಬೇಕು ಮಿರಕಂಬ ಬರಜಿ ನೀನು ಬರತ್ತೆ ಊಟ ಹೊಟ್ಟೆ ಸಿಗ್ತದೆ. 40 ಬಾಡ್ಲಿ ಇದೊಳೆ ಯಾಕೆ ಜಯಮಜ್ಜಿತ್ತು ಇನ್ನೂ ಏನಾದ್ರು ಕೇಳ್ಬೇಕಾನೆ. ಜೀವನ ಕೊಟ್ಟೆ ಕೇಳ್ಬೇಕಾ ಮಾಲೀಕ ನಡಿ. ಬೆಳಗ್ಗೆ ಹೊತ್ತು ಎಷ್ಟೊತ್ತಾದ್ರೂ ಎದ್ದೋಳಲ್ಲ. ಬಾಯ್ತ ಅಕ್ಕ ಗುನ್ನ ಇಕ್ಕತ್ತು. ಈ ತಾಯಿ ಒಬ್ಳು ಹೊರಟೋಗ್ಲಿ ನೋಡಿ ಒಂದ್ ನಿನಗ್ ಪ್ರಸಾದ ಇಟ್ಟಾಡೋತದ. ಪ್ರಸಾದ ಇಟ್ಟಾಡ್ತದ ನನಗೆ. ನನಗೂ ನಮ್ಮ ಅಪ್ಪ ಪ್ರಸಾದ ಇಟ್ಟಾಡ್ತದೆ ಅಂತ ಇಟ್ಟಾಡ್ತೀಯ. ನಿಮ್ಗೆ ಹೇಳೋದು ಓಚದಾಗೆ ಕರ್ಕೊಂಬತ್ತೀನಿ ಅಜ್ಜಿ. ಇದೇನೋ ಮಾಡಿಕೋದು ಒಳಗೆ ಪಳಗೆ ಮಾಡ್ಕೊಂಡು ಈ ಅಮ್ಮ ಹೊರಟೋಗ್ಬಿಡ್ಲಿ ಅಂದ್ರೆ ನಿನಗ್ ಪ್ರಸಾದ ಎಟ್ಟಾಡೋತದ. ಹೇಳು ಮುನ್ಸು ಈ ದೋಚಿದಂಗೆ ಕರ್ಕೊಂಬತ್ತೀನಿ ನಾನು. ಹಂಗ್ ಮಾಡಪ್ಪ ಸ್ವಾಮಿ. ಸದ್ಯ ಯಾರು ಕಾಯ್ಕೊಂಡ್ ಕೂತಿಲ್ಲ ಈ ಕಾಲದಾಗ. ಕಿತ್ತೋದ್ ನನ್ ಮಕ್ಳು ಇವಾಗ್ಲೇ ನೋಡ್ತಿರ್ತಾರೆ ಹಿಂಗೊಂದು ಹಳೆ ಕಟ್ಕೊಂಡ್ಬಿಟ್ರು. ಒಳ್ಳೆ ಮಾತು ಹೇಳ್ದೆ. ದಾರೆ ಉಯ್ತಿದ್ದಂಗೆ ಕಾಲಾಗ ಗೊತ್ತಾ. ನೀನ್ ಹಂಗಿಲ್ಲ, ನಾವು ಹಂಗಿಲ್ಲಮ್ಮ. ನಮ್ ಗೌರಿ ಒಂದುಡಿ ಗೌರಮ್ಮ ಗುಡ್ಗೆ ಹೋಗಿ ಬರತಕ ನಾನ್ ಮೈಯೇನೆ ಇರ್ದಿರ್ಲಿಲ್ಲ. ಅವಾಗ್ಲೇ ತಾತ ಮದುವೆ ಆಗ್ಬಿಟ್ಟಿದ್ನ. ಇವ್ರ ಸ್ವಾದ್ರ ಯಾರು ಚಿಕ್ಕರ್ಸಪ್ಪ ನಮ್ಮ ಯಜಮಾನ ಅಲ್ಲ ನಮ್ಮ ಅಜ್ಜಿ ನಮ್ಮೂರೊಳೆ ಅಲ್ವಾ. ನಂದು ಹೊಡ್ಗುಡು ಅವಳದು ಹೊಡ್ಗುಡು ಈ ಚೆಂಬೇಲಿ ನಾವೆಲ್ಲ ಅಡ್ತಂಬ್ದಿರಲ್ಲ. ಅದಕ್ಕೆ ಮದುವೆ ಮಾಡ್ಕೊಂಡ್ ಬಂದಿದ್ದು ನಿಧಾನಕ್ಕೆ ಅದು ಆಗ್ಲಿ ಅಂತ. ಆವಾಗ ಒಂದುಡಿಗೆ ಹೋಗಿ ಬಂದು 4 ದಿವ್ಸಕ್ಕೆ ನನ್ನ ಮೈನೇ ಎದ್ದಿದ್ದು. ಆಮೇಲೆ 10 ವರ್ಷಕ್ಕೆ ಶೋಭನೆ ಮಾಡ್ಕೊಂಡ್ ಬಂದಿದ್ದು. 10 ವರ್ಷಕ್ಕೆ ಶೋಭನೆ ಮಾಡ್ಕೊಂಡ್ ಬಂದಿದ್ದು. ಹುಚ್ಚ ಇನ್ನು ತಿರುಮಗಿರಿ ಕೇಳು ನಂದೆಲ್ಲ ಹೇಳ್ತಾರೆ.
ಅಲ್ಲ ಕೇಳ್ಬೇಕಾರೆ ಎಂದೇನೋ ಹೊಲ್ತಕ್ ಬಂದ್ರೆ ಜಯಮ್ಮಜ್ಜಿದು ಸ್ವಪ್ನ ಯಾವಾಗ ಮಾಡ್ಕೊಂಡ್ ಬಂದ್ರಿ ಅಂತ ಕೇಳಿ ಅವ್ರು ಬಂದಿದ್ರಲ್ಲ ಜಯಮ್ಮಜ್ಜಿ ಮಾಡ್ಕೊಂಬರಕ್ ನೋಡಿದ್ದು ಬರೋರು ಸ್ವಾಸಿಗೆ ಎತ್ಕೊಂಡ್ ಬಂದಿದ್ರು. ನಿನ್ ತಾತು ನೋಡಿರ್ಲಿಲ್ಲ, ನಾನ್ ನೋಡೇ ಇರ್ಲಿಲ್ಲ. ಮದ್ವೆ ಸುಮ್ನಾಗಿದ್ದ ಊರಿಗೆ ಮದ್ವೆಗಲ್ಲ ಅಪ್ಪನ ಮನೆ ಇದ್ದಿದ್ದು. ಅಪ್ಪನ ಮನೆಗಲ್ಲ ಈರ್ನಾಕ್ ನೆಲೆಗಿದ್ದೆ ನಾವು 20 ಆಳಿದ್ದು. ಓ ಅವ್ರಿಗೆಲ್ಲ ಮಾಡಿ ಇಕ್ಬೇಕಾಯ್ತು ನೋಡು. ಮೊಸರು ಇಷ್ಟಪ್ಪ ಮೊಸರು ಕುಡ್ಕಿಗೆ ತುಪ್ಪ ಕಾಯ್ಬೇಕು. ಇತ್ತಳೆ ಇದ್ರಾಗೆ 4 ಸೇರು ಅಕ್ಕಿ ಹಾಕಿವ್ನಿ, ಮೊಸರು ಬಜ್ಜಿ ಮಾಡಿ ನಾಷ್ಟಕ್ಕೆ. ಇನ್ನು ಆಗ್ಲಿವೇನಮ್ಮ ಅನ್ನೋನು 28 ಒಂದು ನಮ್ ದೊಡ್ಡ ಮನೆ. ಅಜ್ಜೆಸು ಜಯಮಜ್ಜೆ ಅಂತ ಒಳ್ಳೆ ತಲೆ ಸರಿಯಾಗಿ ಎಷ್ಟು ಹೊಡಿತದೆ. ಒಳ್ಳೆ ಎಕ್ಸ್ಪೀರಿಯನ್ಸ್, ಒಳ್ಳೆ ಕಾಮಿಡಿ ಪೀಸ್ ಉಜ್ಜಿ. ಏನಂತೀಯಮ್ಮ? ಜಯಮಜ್ಜಿ ಒಳ್ಳೆ ಕಾಮಿಡಿ ಪೀಸು. ಬತ್ತದ ಬೈಬೇಡ ಅಂದ. ಯಾವಾಗ ಬತ್ತದ ನಮ್ಮ ತಿಥಿ ಕುಳಗ್ ಬತ್ತದ, ಇಲ್ಲ ನಿಮ್ಮ ಹೆಂಡ್ರ ಮಕ್ಳು ಸಾಯ್ವಾಗ ಬತ್ತದ. ನಮ್ಮಂತವ್ರು ನಾವು ಬಡವ್ರು ಯಾಕೆ ನೀರು ಕುಡ್ದು ಹಾಳಾಗೋತೀರಾ? ನಾವು ಗೇದ್ ಕೊಟ್ಟಿರಲ್ವಾ? ಎಲ್ಲ ಬೈದಾಕ್ಬಿಟ್ಟಿದೀನಿ. ಏನ್ ಬೈದಾಕಿದ್ದಿ? ಯಾರನ್ನ ಬೈದಾಕಿದ್ದಿ? ಯಾರನ್ನ ಬೈದಿದ್ದೀನಿ ಇವತ್ತು. ಅವ್ರ ಹೆಂಡ್ರ ಮಕ್ಳು ಗುಂಡಿಗಾಕ ಅಗ್ರಿಗೋಲ್ಡ್ ಓನರ್ನ ಗಾಯ್ಸ್. ನಮ್ಮ ಅಮ್ಮ ನುಂಗ್ಬೇಕಲ್ಲ, ನುಂಗ್ಬೇಕಾಗಿತ್ತಲ್ಲ. ಅಗ್ರಿಗೋಲ್ಡ್ ಕಾಸು ಹಾಕ್ಬಿಟ್ಟು 4 ಲಕ್ಷ ರೂಪಾಯಿ ನಾವು ಹಾಕೊಂಡವಳೆ. ಮನೆ ಹಾಳಾಗೋಗ ಎಲ್ಲ ಕಮಿಷನ್ ಆಸೆಗಿದ್ದಿಲ್ಲ. ಅದೇ ತಿಂದ್ರು ನೀರು ಕುಡಿದ್ರು. ನೋಡಿ ಒಳಗಲ್ ಮಕ್ಕಳಿಗೆ ತೊಳ್ಕೊಂಡು ಒಳಗೆ ಕೂತ್ಕೊಂಡಿದ್ದೆ ಕತ್ಲೇಲಿ. ಇವಾಗೆಲ್ಲ ಮರಿಲೇ ಎಲ್ಲ ಕಮಿಷನ್ ಆಸೆ. ಇವತ್ತು 4 ಲಕ್ಷ ಇದ್ದರೆ ಮಗಳಿಗೆ ಎಂತ ಮಾಡ್ಬೇಕವು? ಇನ್ನೇನು ನೀನ್ ಮಾಡ್ಬಿಟ್ಟು ಆಗಿದ್ರ ನೀನ್ ಕಟ್ಟು ಅಂತ ಬಂದು ಹೇಳಿದ್ರು ಅವರು. ತಿರುಗ್ಬಿಟ್ರು ಮನೆ ತಕ್ಕ. ಇಲ್ಲೊಬ್ಳು ಇದ್ಲು ಒಡ್ಲಾಕಂಡ್ ದೊಡ್ಡ ಒಡ್ಲಾಕಂಡ್ ಬರೋಳು. ಇಲ್ಲೊಬ್ಳು ಗುದ್ಗೇಳು ಒಡ್ಲಾಕಂಡ್ ಬರೋಳು. ಇದು ಎಲ್ಲರ ಮನೆಗೂ ಇದ್ದಿದ್ದೇನೆ. ಇದು ಎಷ್ಟು ಜನ ಅಗ್ರಿಗೋಲ್ಡ್ ದುಡ್ಡು ಹಾಕೊಂಡಿದ್ದೀರಾ ಕಮೆಂಟ್ ಮಾಡಿ ನೋಡೋಣ. ಯಾರ ಕೈ ಕಾಲ್ ಕಟ್ಟಣ ನಾವು? ನೀನು ಕಟ್ಟು ಅಂತ ಯಾರ ಮಗ ಹೇಳಿದ್ದೇಳು. ಕಟ್ಬಿಟ್ಟು ಪ್ಯಾಕ್ ಮಾಡ ತಲೆ ಮೇಲೆ 2 ತಾಮರೆಯಲ್ಲಿ 2 ಬಿಳೆ ನಾಮ, ಒಂದು ಕೆಂಪು ತಾಮರೆಯಲ್ಲಿ ಅದೇನಾ ದೋರ್ಸ್ಬಿಡು ಹಾಕಣ. ನೀನೆಷ್ಟು ಕಟ್ಟಿದಪ್ಪ? ನೀನೆಷ್ಟು ಕಟ್ಟಿದ್ದೆ? ಹಗಲು ರಾತ್ರಿ ಕಟ್ಟಿದ್ದವ್ರು ಅದೇ ಮೇಲೆ ಇಕ್ಕದು. 10 ರಾಗಿ ಮರದ ಕುಡಿತದು. ಏನೋ ಆಸೆ ಹೊಡ್ಸ್ಬಿಟ್ರಲ್ಲಪ್ಪ. 5 ವರ್ಷಕ್ಕೆ ಬಂದ್ಬಿಡ್ತದೆ ಡಬಲ್. ಇನ್ನೊಂದ್ ದಿವಸ ಪಾಪತಿ ಸಿಕ್ಬೇಕು. ಗಾಡಿ ಮುಂದಕ್ಕೆ ಬಿಡಲ್ಲ, ದುಡ್ಡು ಮಾಡಿ ಹೋಗುಂತ ಕೂತ್ಕೊತೀನಿ. ಅವ್ನ್ಗ ಅಂತ ರಾಸ ಹತ್ಬೇಕು. ಇವತ್ತು ಹತ್ತಂಗೆ ಅವ್ನ್ ಗಾಚಾರ ಕಮ್ಮಿಯಾಗಿ ಎಲ್ಲ ಶುಕ್ರವಾರ ದಿವಸ 2 ಮಾತು ಕೇಳ್ಕೊಂಡು ಹೋಗೋನೆ. ಇನ್ನೊಂದು ಸಿಕ್ಲಿ ನನ್ ಕೈ. ಯಾಕೆ ನಮ್ ನೀರ್ ಕುಡ್ದಿಲ್ಲ ಅವ್ನು 4,000 ರೂಪಾಯಿ ಒಬ್ರದ. ಅವ್ರಿಗೆಲ್ಲ ಕಮಿಷನ್ ಆಸೆ ಮಾಡವ್ರೆ. ಅಗ್ರಿಗೋಲ್ಡ್ ಓನರಿಗೆ ಹೋಗಿ ಮಕ್ಕಿಗೆ ಯಾಕೆ ಅದೇನಾ ಅವ್ನು ಯಾರೋ ನಾಮ ಹಾಕೋದ ನಿಮ್ಮಂತವ್ರಿಗೆಲ್ಲ. ಅಲ್ಲ ನನ್ನ ಮಗನು ತಿನ್ನು ಸಾಯತಕ್ಕ. ನೀವು 2 ಲಕ್ಷ ಕಟ್ಬಿಟ್ಟು 4 ಲಕ್ಷ ಬರ್ತದೆ ಅಂತ ಆಸೆ ಹಾಕ್ಬಿಟ್ಟಿದ್ದಿ. ನೀನೇ ಸುಮಾರಾಗಿದ್ದಿ. ನೀನು ನಾನೇನಲ್ಲಪ್ಪ, ನೀನು ಸುಮಾರದೇನು ಎಣ್ಣೆನಲ್ಲ. ನಂದ್ರಾಗೆ ನಂದೇನ್ ಯಾವ್ದು ಯಾವ ನಡೀತಿರ್ಲಿಲ್ಲ. ನಿನಗೂ ಆಸೆ ಇತ್ತು ತಾನೆ 2 ಲಕ್ಷ ಬಂದ್ರೆ. ನಾನೇನಂತ ಆಸೆ ಅಲ್ಲ, ನನ್ಗೆ ಇದೇ ಗೊತ್ತಿರ್ಲಿಲ್ಲ. ನಮಗ್ ಗೊತ್ತಿಲ್ಲ, ನಮಗ್ ಗೊತ್ತಿರ್ಲಿಲ್ಲ. ಅಸಮಜ್ಜರೆ ಮಾಡಿದ್ ಈ ತಾಯಿನೇ. ನಮ್ಮನೆ ತಾಯಿ ಗೇದ್ ಕೊಟ್ಟಿದ್ದೆಲ್ಲ ರಾತ್ರಿ ಆಗ್ಲು ಗೇದಿದ್ದೆಲ್ಲ ಹೋಯ್ತು ನಾಮ. ಎಷ್ಟು ಲಕ್ಷ ಕಳ್ದಿದ್ಯಲ್ಲ ಹೋಯ್ತು. ಲಕ್ಷ ಕೂಡಿ ಕೊಟ್ಟಿದ್ದೆಲ್ಲ ರಾಗಿ ಮಾಡಿ ಜೋಳ ಮಾಡಿ ರಾತ್ರಿ ಆಗ್ಲು ಕಾಯ್ದಿ ಅಲ್ಲಿ ಜೋಳ. ಅವಾಗ ಒಂದಿ ಬೇರೆ ರಾತ್ರಿ ಆಗ್ಲು ಕಾಯ್ಬೇಕಾಗಿತ್ತು. ಅದ್ರಾಗೆಲ್ಲ ಕೂಡಿ ಕೊಟ್ಟಿದ್ಕೆ ಇಕ್ಕಿದ್ರು ನಾಮನ ಒಂದೇ ಸಲ ಅವ್ರ ಮನೆ ಹಾಳಾಗೋದ. ಅಲ್ಲ ಕಣ್ಣೆದ್ರಾಗ ತಿಥಿ ಕೂಡ ಮಾಡ್ಬಿಟ್ರತ್ತ. ಎಷ್ಟೋ ದಿನ ಮಳೆ ನೆಂದ್ಬಿಟ್ಟಿದೀವಿ. ಇದೊಂದಿ ಕೈ ಹೋಯ್ತು. ಅಲ್ಲ ತಿಥಿ ಕೂಡ ಮಾಡ್ಬಿಟ್ರತ್ತ. ಸತ್ತೋದ್ರು ಅಂತಾರೆ. ಯಾಕೆಂತಾರೋ ಸಾಯ್ತಾರ ನೋಡ. ಕಂಡೋರ್ ದುಡ್ಡಿಂದ ನನ್ನ ಮಕ್ಳು ಸಾಯಲ್ಲ. ಅಟ್ಟ ಹಾಕ್ಯಂಡ್ ಮೇಲೆ ಕೂತಿದೀವಿ. ಎಡಗಡೆ ಬಂದ್ ಗೊಟ್ರ ಅಂತದೆ. ನಿಮ್ಮವ್ವ ಬಂದದ ಅಂದಿ ಅಂದ್ಲು ಕಣ. ಹಂಗೆ ತಳ್ಳಿಗಳ್ಳಿ ದರ್ರ ಅಂತ ನಿಜ. ಇವಪ್ಪ ಮಾರ್ಬಿಟ್ಟೆ. ನೀನ್ ಹೇಳ್ಬಿಟ್ಟು ನಗ್ಬಿಟ್ಟು ಹೇಳು. ಮಾರ್ಬಿಟ್ಟೆ ಒಂದು ಬಂದದಲ್ಲ ಹುಡುಕಂತದೆ. ನಾನ್ ದರ್ರತ್ತದ ಇದೇ ಹೊಡಿತೀನಿ. ಮಾರ್ಮುಂಡಿ ಅಂದಿ ಬಂದು ಹೋಗ್ತದೆ. ಕೈ ಜಡ್ಕಂಡ್ಯಾ ಮನೆ ನೋಡಿ ಉಗ್ರಿಗೆ ಹಾಕೊಂಡೆ ಅಲ್ಲೇ. ಹುಣ್ಸೆಹಣ್ಣು ಕೊಂಡಂಗಿಲ್ವ ನೀನು? ನಮ್ಮರ್ದ ಹುಣ್ಸೆಹಣ್ಣು ಈ ಥರ ಅವೆ ಎಲ್ಲ ನೋಡು. ಇದು ಹೆಂಗೆ ಕಾಣ್ತೋ ಗೊತ್ತಿಲ್ಲ.
ಚೆನ್ನಾಗಿ ಎಲ್ಲ ಬೂಸ್ಟ್ ಹೊಡೆದಿರೋ ತರ ಕಾಣೋದು ಫೋನಲ್ಲಿ ನೋಡಮ್ಮ ಹೆಂಗ ಬೂಸ್ಟ್ ಹೊಡೆದಿರೋ ತರ ಅವೆಲ್ಲ ತಿರುವಾಗಿ ಇದೆಲ್ಲ ಫ್ರೆಶ್ ಆಗಿ ಗೊತ್ತು ನನಗೆ ಕಣ್ಣಿಗೆ ಕರೆಕ್ಟಾಗಿ ಫ್ರೆಶ್ ಕಾಣ್ತಾ ಇದೆ ಫೋನಲ್ಲಿ ನೋಡಿ ಹೆಂಗ್ ಕಾಣ್ತಾ ಇದೆ ನೋಡಿ ನೀನೇ ಒಂದ್ಸಲ ನೋಡು ಅವು ನಾ ತಿರುವಾಗಿರ್ತಾನೆ ಕಣ್ತು ಗೈಸ್ ಬೆಳಕಾಲಿ ತೋರಿಸ್ತೀನಿ ರೀ ಚೆನ್ನಾಗಿ ಹುಣಸೆಹಣ್ಣು ನಾವು ಹುಣಸೆ ನಮ್ದು ಸೂಪರ್ ಹುಣಸೆ ಸೂಪರ್ ಹುಣಸೆಹಣ್ಣು ನಿಂದು ನೀನು ಬೆಳೆಸಿದ ನೀರು ಹಾಕಿ ಹೆಂಗ ಬಿಟ್ಟು ನರಸಮ್ಮ ಬೆಳೆಸೋದು ನೀರು ಇದ್ದಿ ನೀನು ಇವಾಗ ಕಿತ್ಕೊಂಡು ಇದು ಮಾಡ್ತಾ ಇದ್ದಿ ಅದೇನ ಎಷ್ಟು ಕೆಜಿ ಒಂದು 5 ಕೆಜಿ ಬರ್ತದ ಸಾಕಲ್ವ ಬೇಜಾರಾಯ್ತು ಅಯ್ಯೋ ಇಷ್ಟೊಂದು ಏನೋ ಪಡಿತದೆ ಕೆಜಿ ವರ್ಷ ಮಾಡಿಕತ್ತೀನಿ ಸಾಕನಪ್ಪ ನಮ್ಮ ಮನೆಗೆ ನಡಿ ಮಾಡಿ ಅಡುಗೆನ ಅಯ್ಯೋ ಮಾಡಿಕದು ಉಣ್ತೀನಿ 4 ಲಕ್ಷ ಹೋಯ್ತು ನಮ್ಮ ಕೈ ಇವತ್ತು ಇದ್ದಿದ್ರೆ ಆರಾಮಾಗೆ ಏನು ಮಾಡಿವಿ 4 ಲಕ್ಷದಾಗ ಏನಾದ್ರು ಅಂತ ಮಾಡಿವಿ ಕೂಡಿಕ್ಕಿದ್ದು ದುಡ್ಡು ಹಾಳಾಗೋಯ್ತಲ್ಲ ಇನ್ನೊಂದು 4 ಲಕ್ಷ ಕೊಡಿಲಿ ಅಗ್ರಿಗೋಲ್ಡ್ ಅಂತ ಏನೋ ಸ್ಕೀಮ್ ಬಂದಂತೆ ಹೊಸದು ಪಾರ್ಕೆ ತಂದು ಜಡ್ದು ಬಿಡ್ತೀನಿ ನಾನು ರಾಸ ಹತ್ರ ನೋಡಿದ್ಯಾನ ಇವತ್ತು ನನ್ಗೆ ಪಾಪ ಹೊತ್ತಿತ್ತು ನೋಡ್ಬೇಕಾಗಿತ್ತು ಉಸಿರು ಬಿಟ್ಟಿದ್ರೆ ಅಗ್ರಿಗೋಲ್ಡ್ ಅಲ್ಲ ಇದು ಅಗ್ರಿ ಸಿಲ್ವರ್ ಅಂತ ಅಗ್ರಿ ಸಿಲ್ವರ್ ನೀನು 2,50,000 ಹಾಕಿದ್ರೆ 3 ಲಕ್ಷ ನೆಕ್ಸ್ಟ್ ವರ್ಷ ಬರ್ತದೆ ದೊಡ್ಡ ಮಲ ಓದ್ತಾನೆ ದೊಡ್ಡ ಮಲ ಬರ ಕೆಸ್ಕೊಯ್ತಂತ ದೊಡ್ಡ ಮಲ ಏಯ್ ಅಗ್ರಿ ಸಿಲ್ವರ್ ಅಂತ ಕಣಮ್ಮ 2,50,000 ಹಾಕಿದ್ರೆ 3 ಲಕ್ಷ ಮುಂದಿನ ವರ್ಷ ಕೊಡ್ತಾರೆ ತಮ್ಮಲ್ಲಿ ಹೌದಾ ತಲೆಗೆ ಹಾಕ್ಬಿಡ್ತಾರೆ ಸಿಲ್ವರ್ ಟೋಪಿ ಓಹೋ ಸರಿಯಾಗಿ ಹಾಕ್ತಾರೆ ಟೋಪಿನ ನೀನು ಹಾಕ್ಸ್ಕೊಂಡಿದ್ದಿಲ್ಲ ಇವಾಗ ಅಲ್ಲಿ ಅದೇ ಹಾಕಿಸ್ಕೊಂಡಿದೀವಿ ನಾವೇನಿಲ್ಲಪ್ಪ ಅಗ್ರಿಗೋಲ್ಡ್ ಕಣ್ವಾ ಆಮೇಲೆ ಅವೆಲ್ಲ ಹೋಯ್ತು ನಾಮ ಗೇತ್ ಕೊಟ್ಟಿದ್ದಲ್ಲ ಒಳ್ಳೆ ಹಂಗೆ ಕಾಯಿ ಚಚ್ಚಿ ಹುಣಸೆ ಹಣ್ಣು ಚಚ್ಚಿ ಎಂಡೆ ಆಹಾ ಇವಳೊಬ್ಳು ಟಕೋರಿ ಟಕ್ ಟಕ್ ಅಂತಳೆ ಅವಳೇ ಮಾತಾಡ್ಸ್ತೀನಿ ನೀನು ಪಾಪ ಆಡ್ಪಡಿಗಳು ಇಲ್ವಾ ನಿಂಗೇನು ಇದಾತದ ಅಲ್ಲಿ ಚಂದ ಆತದ ಕೇರಿ ಹುಡುಗರೆಲ್ಲ ಆಡ್ಕೊಳಕ್ಕೆ ಸ್ಕೂಲ್ಗೆ ಹೋಗತಕ್ಕ ಹೊಟ್ಟೆ ನೋವು ತಲೆನೋವು ಅಂತಾಳೆ ಎಲ್ಲ ಹೋದ್ಮೇಲೆ ತಗೊಳ್ಳಿ ಕೇರಿ ಬಳಸ್ತಾಳೆ ಒಂದು ಕಟ್ಟಿದ ಮನೆ ಒಂದು ಬಿಡಲ್ಲ ಎಲ್ಲ ಬಳಸ್ತಾಳೆ ಹೆಂಗಾಕ್ ಮಾಡ್ತಾಳೆ ಸ್ಕೂಲ್ ಹೋಗತಕ್ಕ ನಾಟ ಏನು ಬಲೆ ಸಿಟ್ಟಾಳಲ್ಲ ತಂದಿರ್ಬಿಟ್ಟೆ ತಲ್ಗ ಕಾಣೋಳಲ್ಲ ಅವ್ರ ಅಮ್ಮಗ ತಕ್ಕಂಗೆ ನಾಟಕ ತೆಗಿತಾಳೆ ಆಮೇಲೆ ಹಚ್ಕಟ್ಟಾಗ ನಮ್ಮನಿಗೆ ಬರ್ತಾಳೆ ಆಮೇಲೆ ಅಕ್ಕಯ್ಯಮ್ಮ ಮರ್ಮ ಗೊತ್ತಾಳೆ ಅವ್ರ ಮನೆಗೆ ಅವನೊಂಥರ ನಾಟಕ ಕಲ್ತಾಳೆ ಬಿದ್ದಾಯ್ತು ಹೇಗೆ ಈಗ ಮೇಲೆ ಲಜ್ಜೆ ಕಂಡಿದ್ದು ಇದಂಗೆ ಚಚ್ಚಿ ಏಟಾ ಆ ಸೆಂಟ್ರಿಂಗ್ ಸುತ್ತಿ ಎಲ್ಗದ್ಕ ಬಂದೆ ಆಹಾ ನಮ್ಮನೆ ಕಣ ಹೋಗಲ್ಲ ಮರಿಲೈ ನಿಮ್ಮ ಅಪ್ಪ ನಿಮ್ಮ ಯಜಮಾನ ಸೆಂಟ್ರಿಂಗ್ ಕೆಲಸಕ್ಕೆ ಹೋಗೋರ ನಮ್ಮ ಮಾವ ಮಾಡಿದ್ರದು ನಿಮ್ಮ ಮಾವನ ಕಾಲದಾಗ ಸೆಂಟ್ರಿಂಗ್ ಸುತ್ತಿ ಇತ್ತಾ ಬೆಳಕಾಡಿತ್ತು ಇನ್ನೊಂದು ಅದೇ ಆ ಸಂಧಿ ಒಳಗೆ ಎಲ್ಲದು ಆ ಸರ್ಕಲಿ ಅದು 1947 ಸುತ್ತಿಗೆ ಅದು ಬುಲ್ಟಾಕು ನೀವು ಬಿಡಿಸಿದ್ರೆ ನೋಡಿ ಹುಡುಗಿ ಹಂಗೆ ಕೂತದೆ ಗುಡುಗುಮ್ಮ ಕೂತಂಗೆ ನೋಡಿ ಅಡುಗೆ ಮಾಡು ರೊಟ್ಟೆ ಕಮ್ಮಿ ಇವತ್ತು ನಾನು ಹೋಗಲ್ಲಪ್ಪ ನಡಿಯಮ್ಮ ನನಗೆ ಇವಾಗ ಟೈಮ್ ಆಯ್ತು ನಾನು ಹೋಗಲ್ಲ ಇವಾಗ ನಂಗೆ ಸಾಕಾಗತ್ತೆ ಏನ್ ಟೈಮ್ ಆಯ್ತು ಅವಳ ಏನ್ ಕೆಲಸ ಹೋಗಲ್ಲ ಮಾಡಿದ್ರಿ ಬರೀ ಯಾಕೆ ದನ ಕಾಯ್ಕೊಂಬ ನಿಮ್ ತಾತನ ನೋಡ್ ಮತ್ತೀಗ ನಮ್ಮ ತಾತ ಸುದ್ದಿ ಬರೋದು ನೀನೇ ಅವಳು ನಾನ್ ಬಂದಿದ್ಕೆ ಮತ್ತೀಗ ನೀನ್ ಬಂದಿತ್ತಗೋ ಯಾವಳು ಅಂದ್ರೆ ವಸಂತಮ್ಮ ಅದು ಉಗ್ಯೋರು ಇರ್ಲಿಲ್ಲ ಎಲ್ಲ ಬಟ್ಟು ಅವರೇ ಏನು ಅದು ಹೋಗ್ಯೋರಿಲ್ಲ ಮತ್ತೆ ಏನ್ ನಾವು ಗಣಿಸಲ್ವೇನಿಗಿ ಹೂ ಗೊಣಸುತ್ ಎಲ್ಲಾರ್ಗು ಗೊತ್ತು ಗೊಣಸಲ್ಲ ಅಂದ್ರ ಪವನ ಆಗೋಯ್ತು ಇಲ್ಲ ಇಲ್ಲಿ ನಂಗೆ ಯಾರು ಎಣ್ಣೆ ಕೊಡ್ತಾರೆ ಕೊಡೋರು ದನಿನ್ ಮನೆ ಕೊಟ್ಕೆ ಇಡ್ಕ್ ನೋಡಿ ಯಾರ ಮನೆಗೆ ದನಿನ್ ಮನೆ ಕೊಟ್ಕೆಗೆ ಅನ್ನೋರು ಹೋಗ್ ಹೆಂಗಿದಿ ನೋಡು ಒಳ್ಳೆ ಆಗಿನ ಕಾಲ ಇದ್ದಿದ್ದು ಹಂಗೆ ಗಂಟೆಗಳೇ ಈ ಕಾಲದಾಗೆ ಅದು ಇದ ನೀನ್ ಬಂದಾಗ ಊರ್ ಪೂರ್ತಿ ಜನತೆ ಎಷ್ಟು ಸೀರೆ ತಂದ್ಕೊಡಿ ನೋಡಪ್ಪ ಎಂತ ಸೀರೆ ನೋಡೋಣ ನೆಂಡ್ರು ಊದ್ಗಡ್ಡಿ ಎತ್ತಿಲ್ತು ಊದುಡಿ ಹೆಚ್ಚು ಒಳಗಡೆ ಇರೋ ಸೀರೆಗಳಿಗೆಲ್ಲ ಇಕ್ಕಳಮ್ಮ ಹೊಸ ಹೊಸ ನಾಳಿಕೆ ರೇಷ್ಮೆ ಸೀರೆ ಉಟ್ಕೊಳಮ್ಮ ದನ ಕಾಯಕ್ಕೆ ಏನಿಲ್ಲ ಪರ್ನುತ್ತು ಅಂದ್ರೆ ರೇಷ್ಮೆ ಸೀರೆ ಇಲ್ಲ ಅವತರಿಕೆ ತಿಪ್ಪಿಗೆ ಸಿಗ್ಬೇಕಾಗ್ತದೆ ಓದ್ತಿದ್ದಾಗೆ ಪರ್ಕ ಪರ್ಕ ಇಲ್ಲಿಂದ ಹನುಮಂತ ಅಣ್ಣಾರ ಮಂತಕ ಬರ್ತದ ಹೋಗು ಏನು ಸಗಣಿ ಏತ್ಕೊಂಡು ಬೆಳ್ಳಂಗೋವಿ ಅಂಡೆ ಬೈಲಿ ಬರೀ ಬರೀ ಬಾಯ್ಲಿ ಬರೀ ಬರ ಬೈಲಿ ಬರಲ್ಲ ಯಾಕಪ್ಪ ಟ್ಯೂಷನ್ಗೆ ತಲೆನೋವು ಬಂತ ನಿನ್ಗಾಲಿ ತಲೆನೋವು ಹೋಗ್ ತಂಡಿರ್ ಬಟ್ಟೆ ಯಾಕೋ ಬರೀ ಅಲ್ಲೋಡ್ ಬರೀ ತಲೆನೋವು ಅಂತೆ ಇವಾಗ ಆಯ್ಕೊಳ್ಳೋಳು ಅತ್ತೆ ಅಮ್ಮಂಗೆ ಹೇಳ್ಬೇಡ ಅಂದ್ಲು ಚಿನ್ನು ಸರ ಮಾಡ್ಕೊಂಡು ಬಾ ಬಿಡಿಸ್ಬಾ ಅಯ್ಯ ಬಾರೆ ನಾಟಕರಿ ಬಾರೆ ಕೂತ್ಕೊ ಬಾ ಅಯ್ಯೋ ಅಬ್ಬೇವಳು ಹೆಂಗೆ ಹೇಳು ಕಿರತಕ ಫಿಲಮಲ್ಲಿ ನೀರ್ ತಮ್ಮಕೊಡು ಅಂತಾನಲ್ಲ ಮಟ್ಟೆಯಿಂದ ಬರುವಾಗ ಅವಾಗ ಅಣ್ಣ ಆಯ್ತಾ ನೋಟ್ಸ್ ಬರ್ಕೊಡ್ತೀನಿ ನನಗೊಂದು ಆ ತಮ್ಮ ಕೊಡ್ತೀನಿ
ಪೆನ್ಸಿಲ್ ಇರೋ ರಬ್ಬರ್ ಕೊಡಿಸ್ತೀನಿ, ಒಂದು ಹೊಸ ಬುಕ್ ಕೊಡಿಸ್ತೀನಿ, ನೋಟ್ಸ್ ಬರ್ಕೊಡ್ತಿ. ಹೇಳ್ಕೊಟ್ರೆ ಮಾತಾಡ್ಸ್ಬಿಡ್ತಾಳೆ ಹಂಗವಳೆ. ಅನ್ನ ಮಾಡ್ದ ಮರಿ ಅಡುಗೆ ಮುಗ್ಗೇನ ಮಾಡೋಗಳ ಒಂದು ಸಮಾಧಾನ ಆಗಿ ಈಗ ಬಂದವಳೆ. ಈ ಸೈಕಲ್ ತಿಳ್ಕೊಂಡು ಊರೊಳಿಗೆ ಹೋಗಿದ್ದೆ, ತಲೆನೋಯ್ಲಿಲ್ವಾ ನಿಮ್ಗೆ ನಾಚಕ ಆಗಲ್ಲ ಬಿಟ್ಟಿದ್ದ ಹುಡುಗಿಗೆ ಊರೊಳಿಗೆ ಹೋಗಿ ಬರೋಕ್ಕೆ. ಏನೋ ಅಡುಗೆ ಮಾಡೋಣ, ಅವಳು ನಮ್ಮ ಅಮ್ಮ ಸಾಕಾಗಿ ಬಂದವಳಲ್ಲ ಅಂತಿದ್ವಿ. ಈಗ ಹೋಗಿ ದುಬ್ಲಿಕ್ತಾಳೆ ಹೋಗಿ ನೀನು ಇಲ್ಲ ನೋಡಿ, ಹೋಗಿ ಉಗಿತಾಳೆ ಕ್ಯಾಕ್ರಿಸಿ. ಅವಳೊಬ್ಳು ಇಷ್ಟೊತ್ತಕ್ಕ ಹಳ್ಳೂರ್ದು ಬಂದೆ ಅಂತ ಸೊಂಟ ಅರಿಕೈತದೆ ಅಂದು ಕಳ್ಳಿ ಕಳ್ಳಿ. ಈಗ ನಾಟಕ ಇವಳು ಕಳ್ಳಿ ನಾಟಕಿ ಕಳ್ಮುತ್ತಿ ಬಾಳು. ಇಷ್ಟು ಮಾತೇನಿಲ್ಲ, ಮಾತಾಡಕ್ಕೆ ಯಾ ನೋವು ಇರಲ್ಲ. ಮಾತು ಇಲ್ದಿದ್ರೆ ಕೆಲಸ ಅಂತ ನೋವು. ಆ ಸಿದ್ದರಾಮಯ್ಯನೂ ಬೈದ್ಬಿಟ್ಟು ಚಿನ್ನದ ಸಾರ ಮಾಡಿಸ್ಕೊಟ್ರ ಕಣಗಳಿಗೆ ಮಾಡಿಸ್ಕೊಳ್ಳಿ ತಗ ಅವ್ರ ಅಪ್ಪೇನು ಕಮ್ಮಿನ. ಬೆಳಿಗ್ಗೆ ಎದ್ದಿ ಸೈಕಲ್ ನನ್ನ ಜೊತೆ ಬೆಟ್ಟಕ್ಕೆ ಬಂದೀನು ಮತ್ತೆ ಬರ್ರೆ. ಹೆಣ್ಮಕ್ಳು ಹಂಗಿರ್ಬೇಕು ಬಚ್ಚೇನೆ ಬೆಳಿಗ್ಗೆ ಬರೀ ಈ ಕಡೆ ಆ ಕಡೆಸಿಂದ ಹೊಜಗಡೆ ಪಡೆದ ವಶದಿಂದ ಹೋಗಿ ಹಿಂಗಾಸಿಂದ ಬರೋಣ ಬತ್ತಿ. ಯಾಕೆ ಕಳ್ಸಲ್ಲ ಕೇಳ ನೀವು ಅಮ್ಮನ ಮುಗ್ಯಮ್ಮ ಮಕ್ಕಳ ನಡಮ ಹೆಂಗವಳು ನೀನ್ ಇದ್ದಲ್ಲ ಚಿಕ್ಕ ವಯಸ್ಸಲ್ಲಿ ಹಂಗವಳೆ, ನೀನ್ ಹಂಗೆ ಹೋಯ್ತಿದ್ದು ಡ್ರಮ್ಮು. ಏಯ್ ಫೋಟೋದಲ್ಲಿ ನೋಡಿದೀನಿ. ಹಿಂಗಿದ್ನ ಸ್ವಾಮಿ ಹೇಳು ಸ್ವಾಮಿ ಹಂಗಿದ್ದೇನಪ್ಪ. ನನಗೆ ಗೊತ್ತಾ? ಓಹೋ ನಿನ್ ಮದುವೆ ಆದ ದವಾಡ್ದ ನಿನಗೆ ಗೊತ್ತಿಲ್ವಾ? ನಿಮ್ಮ ಮದುವೆ ಆವಾಗ ನನ್ನ ತಲೆ ಎತ್ತಿಂಗ್ ಯಾಕೆ ನೋಡಿರಲಿಲ್ಲ ಅವಳನ್ನ. ಹಂಗ ಹಾಗೆ ಮದುವೆ ಹೋಗ್ತಿದ್ದ ನೋಡಮ್ಮ. ಒಳ್ಳೆ ಕತೆ ಬಿಡಿಸ್ಬಾರೆ ಪ್ರೀತಿ. ನೋಡಕ್ ಹೋಗಿದ್ದ ಅವಳ ಹೆಸರೇನು ಬಾಯಲ್ಲಿ ಅದೇ ಬರಲ್ಲ ಕಳ. ನೋಡಕ್ ಹೋಗ್ಬಿಡ್ತಾರೆ. ನೀ ಸುಮ್ ಕೂತ್ಕೋ. ಅದು ಅತೆ ಅಂದ್ ಹೋಗಪ್ಪ ನಿಮ್ಮ ಅವ್ವನ ಅತೆ. ಇವಳು ಯಾರಪ್ಪ ಅವಳ ಹೆಸರೇ ಅದ ಚೆನ್ನಾಗತ್ ಕಳ್ಳ ಮರಿ. ಹಳೆ ಎಕ್ಸ್ಲವರ್ ಅಪ್ಪಗೆ. ಏನ್ ಹೆಸರು? ಒಂದ್ ವರ್ಷ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಅವಳೆ ಬಂದು ಕುಂಕುಮ ಕೊಟ್ಟಿ ಕೊಡಕ್ಕ ನಾನು ಕೊಡ್ತೀನಿ ಅನ್ನೋಳು.